ವಾಪಸ್ ತಗೊಂಡ್ರೆ ಮರ್ಯಾದೆ ಉಳಿಯುತ್ತೆ, ಆಡಿದ್ರೆ ಅವಮಾನ ಆಗುತ್ತೆ. ಏನ್ ಬೇಕು ಡಿಸೈಡ್ ಮಾಡು. ಆಡಿ. Clever. Just 4 more moves. Your son will be finished. Yes. Hey. Yes. ನಾನು 4 ಮೂವ್ ಅನ್ಕೊಂಡೆ, ಆದ್ರೆ ಆನಂದ್ 2 ಮೂವ್ ಅಲ್ಲಿ ಮುಗಿಸ್ಬಿಟ್ಟ. ಇದು ಫ್ಲೂಕ್ ಅಲ್ಲ, ಸ್ಕಿಲ್. ಮಿಸ್ಟರ್ ಆನಂದ್, ನಾನು ನಿನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ಅದಕ್ಕೆ ನಿನ್ನ ಗೆಲ್ಲೋಕ್ ಸುಲಭ ಆಗೋಯ್ತು. ಬಟ್ ಆಟ ಇಲ್ಲಿಗೆ ಮುಗೀತು ಅನ್ಕೋಬೇಡ. ಇವತ್ತು ನೀನು ಗೆದ್ದೆ ಅಂತ ಸಂತೋಷದಲ್ಲಿರ್ಬೋದು, ಬಟ್ ಒಂದಿನ ನಾನು ಯಾಕಾದ್ರೂ ಗೆದ್ದು ಅಂತ ತುಂಬಾ ಒತ್ತಾಡ್ತೀಯ. ದ ರಿಯಲ್ ಗೇಮ್ ಸ್ಟಾರ್ಟ್ಸ್ ನೌ. ಬಿ ರೆಡಿ. ಸೂಪರ್ ಗುರು, ಸೂಪರ್ ಸೂಪರ್ ಸೂಪರ್. ಜಾಸ್ಮಿನ್ ಬರ್ತಿದ್ದಾಳೆ. ಲೇಟಾಗಿ ಬರ್ತಿದ್ದಾಳ ಇವಳು. ನಾನು ಗೆದ್ದಿರೋ ವಿಷಯ ಇವಳಿಗೆ ಹೇಳೋದೇ ಬೇಡ. ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ನಾಟಕ ಮಾಡೋಣ. ಓಕೆ ಓಕೆ ಗುರು, ಬೇಗ ಬೇಗ. ಲೈ, ಕಾಣ್ತಾನೆ ಇಲ್ವಲ್ಲ ಅವಳು ನನಗೆ. ಒಳ್ಳೆ ಕೆಲಸ ಆಯ್ತಲ್ಲ, ಪಾಪ ಆಯ್ತು ಅಂತ ಡೌಟ್ ನನಗೆ. ನಾಟಕನಾ? ವಾವ್, ಹೂ. ಇದು ಹೂವಲ್ಲ, ಅವನ್ ನಗು, ಗೆಲುವಿನ ನಗು. ತೆನ್ಸು ಅವನಿಗೆ. ಜಾಸ್ಮಿನ್ ನನ್ ಫ್ರೆಂಡ್ ಗೆದ್ಬಿಟ್ರು. ನಿಮ್ ಮನೆಯವ್ರು ಇದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರಲ್ಲ? ಅಯ್ಯೋ, ನಮ್ಮ ಅಪ್ಪ ಇಷ್ಟು ದೊಡ್ಡ ಕಪ್ಪೆ ನೋಡಿದ್ರೆ ಒಂಥರ ಒಂದ್ ಎಕ್ಸ್ಪ್ರೆಷನ್ ಕೊಡ್ತಾನೆ. ತುಂಬಾ ಸಂತೋಷ ಕಣಪ್ಪ. ನಮ್ಮ ಅಣ್ಣ ಇದೇನೋ ಕಪ್ಪು, ಇದರಿಂದ ಹೊಟ್ಟೆ ಏನು ತುಂಬಲ್ಲ ಅಂತಾನೆ. ಅದೇ ಕಂಪ್ಯೂಟರ್ ಮುಂದೆನೋ ಟೈಪಿಂಗ್ ಮಿಷನ್ ಮುಂದೆ ಕೂತಿದ್ರೆ 4 ಕಾಸಾದ್ರೂ ನೋಡ್ಬೋದಾಗಿತ್ತು. ಇದನ್ನ ತೂಕಕ್ಕೆ ಹಾಕಿದ್ರೆ 200 ರೂಪಾಯಿ ಸಿಕ್ಕೋಲ್ಲ. ಇನ್ನು ನಮ್ಮ ಅತ್ತಿಗೆಗೆ ಅಡ್ಗೆ ಮನೇಲಿ ಇಡೋದಕ್ಕೆ ಏನಾದ್ರು ಉಪಯೋಗಕ್ಕೆ ಬರುತ್ತೆ ಅಂತ ಇದನ್ನ ಕಿತ್ತಿಟ್ಕೋತಾಳೆ. ಮನೇಲಿ ರಂಗೋಲಿ ಹಾಕಕ್ಕೆ ಡಬ್ಬ ಇತ್ತಿಲ್ಲ, ನನಗ್ ಉಪಯೋಗಕ್ಕೆ ಬರುತ್ತೆ. ಇದನ್ನೆಲ್ಲ ನೋಡಿ ನಮ್ಮಪ್ಪ KS ಅಶ್ವಥ್ ತರ ಒಂದ್ ಎಕ್ಸ್ಪ್ರೆಷನ್ ಕೊಡ್ತಾನೆ. ನಾನು ಹೀರೋ ತರ ಒಂದ್ ಡೈಲಾಗ್ ಹೊಡಿತೀನಿ. ಅಪ್ಪ, ಹಣ ದುಡಿದ್ರೆ ಮಾತ್ರ ಸಂಪಾದನೆ ಅಲ್ಲ, ಹೆಸರು ಮಾಡಿದ್ರು ಸಂಪಾದನೆ. ನಾನ್ ತಂದಿರೋ ಪ್ರಶಸ್ತಿನ ಕಸದ ಡಬ್ಬ ಅನ್ಬಿಟ್ರಲ್ಲ. ಪ್ರತಿಭೆ ಅನ್ನೋದು ಬೂದಿ ಮುಚ್ಚಿರೋ ಕೆಂಡ ಇದ್ದಂಗೆ. ಅದ್ರ ಕಾವು ಒಂದಲ್ಲ ಒಂದಿನ ನಿಮಗ್ ತಗ್ಲತ್ತೆ.
ನೋಡಪ್ಪ, ನಾನೀಗೊಂದು ಜೋಕ್ ಹೇಳ್ತೀನಿ. ನಿಮಗ್ ನಗು ಬರ್ಲಿಲ್ಲ ಅಂದ್ರೂ ನಗ್ಲೇಬೇಕು, ಕಂಪಲ್ಸರಿ. ನಗಲೇ. ಒಳ್ಳೆ ಜೋಕ್. ಒಳ್ಳೇದ? ಸೂಪರ್. ನನ್ನ ಜೋಕ್ ಹೇಳಿಲ್ಲ? ಹೌದಾ? ಹೇಳಿ ಹೇಳಿ ಹೇಳಿ. ಹೆಂಡತಿ ಗಂಡನ್ ಕೇಳ್ತಾರಂತೆ, ಏನ್ರಿ ನೀವು ಮದ್ವೆಗೆ ವಸ್ತ್ರಲ್ಲಿ ಡಾರ್ಲಿಂಗ್ ನಿನ್ ಫಿಗರ್ ಕೂಲ್ ಡ್ರಿಂಕ್ಸ್ ಬಾಟ್ಲ್ ತರ ಅಂತ ರೊಮ್ಯಾಂಟಿಕ್ ಆಗಿ ಹೇಳ್ತಿದ್ರಿ, ಇವಾಗ ಹೇಳ್ತಾನೆ ಇಲ್ಲ. ಅದಕ್ ಗಂಡ ಹೇಳ್ತಾರಂತೆ, ಅಯ್ಯೋ ನನ್ ಚಿನ್ನ, ನನ್ ರನ್ನ, ನನ್ ಬಂಗಾರ, ಯಾವಾಗಲೂ ಕೂಲ್ ಡ್ರಿಂಕ್ಸ್ ಬಾಟ್ಲೆ, ಇವಾಗ್ಲೂ ಅಷ್ಟೇ. ಚೇಂಜ್ ಏನಪ್ಪಾ ಅಂತಂದ್ರೆ ಅವಾಗ ನೀನ್ 250 ml ಆಗಿದೆ, ಇವಾಗ 2 ಲೀಟರ್ಸ್ ಆಗ್ಬಿಟ್ಟಿದ್ಯಾ ಅನ್ನತ್ತೆ. ಥ್ಯಾಂಕ್ ಯು ಮಗಳೇ. ನೆಂಟಿಗಳಿಗೆ ಚಿಪ್ಸ್. ಮೊದ್ಲೇ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಡಾಕ್ಟ್ರು ಕುಡಿಬೇಡಿ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ಅನುಭವಿಸೋಳು ನಾನು. ಹಂಗಲ್ಲ ಜಾಸ್ತಿ ನೋಡು, ಇದೆಲ್ಲ ಕಾಮನ್ ಅಮ್ಮ. ನನ್ ಮಾತು ಕೇಳ್ತೀಯಲ್ಲ ನೀನು? ಕೇಳು. ನನ್ನ ಮೈನೆ ಮುಟ್ಟು ಮಾತಾಡ್ತೀಯ? ಕೇಳ್ತಾ ಇದ್ರು ನೀನ್ ನೋಡು ನೀನು. ಕ್ಷಮಿಸ್ಬಿಡು. ರಕ್ತ ಕಟ್ಟಿ ಚಟ್ಟದಲ್ಲೇ ಅಂತ್ಯ ಅಂತಾರೆ. ತಂದೆ ಅನ್ನೋದು ಮರ್ತು ನಿನ್ನಂತ ಚಿನ್ನದ ಕಡೆ ಕಾವಲ್ಗಾರ ಅನ್ನೋದು ಮರ್ತೋಯ್ತಮ್ಮ. ನಾನು ಯಾವತ್ತು ಕುಡಿಯಲ್ಲಮ್ಮ, ಕುಡಿಯಲ್ಲ. ನಿನ್ಮೇಲೆ ಆಳೆ ಕ್ಷಮಿಸ್ಬಿಡು. You are my dad. ನಾನು ಕುಡಿಯಲ್ಲಮ್ಮ, ಕುಡಿಯಲ್ಲ. ಹೋಗಮ್ಮ, ಕುಡಿಯಲ್ಲ. ಮಲ್ಕೋಗು. ಗುಡ್ ನೈಟ್. ಜನ್ಮ ಕೊಟ್ಟ ಮಾತ್ರಕ್ಕೆ ತಂದೆ ಆಗಲ್ಲ ರೀ. ತಂದೆ ಆದವನು ಅಂಗಳಕ್ ಬೇಲಿ ಮನೆಗ್ ಕಾವಲಾಗ್ಬೇಕು. ಇವತ್ ನೀವು ನಿಜವಾದ ತಂದೆ ಆದ್ರಿ. ಒಳ್ಳೆ ಸ್ನೇಹಿತ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ. ತಿರುವಳ್ಳುವರ್ ಸ್ಟ್ಯಾಚ್ಯೂ ಪಕ್ಕದಲ್ಲಿ ನಿಂದು ಒಂದಿಟ್ಬಿಡೋಣ. ತಮಾಷೆ ಮಾಡ್ಬೇಡ ಚಿನ್ನ ನೀನು. ಈ ಬಾಡಿ ಸ್ಟ್ಯಾಚ್ಯೂ ಮಾಡೋದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನೀವೆಲ್ಲ ಒಂದ್ ಫ್ರೆಂಡ್ಸ್ ಏನ್ರ? ನಾನ್ ಇಮೇಜ್ ಹಾಳು ಮಾಡ್ಬಿಟ್ರಲ್ಲ. ಓಹೋ ಸರ್, ಅಂತದ್ ಏನ್ ಸರ್ ಇಮೇಜ್ ಇರೋದು ನಿಮ್ಗೆ? ಕಾಮಿಡಿಯನ್ನ ವಿಲ್ಲನ್ ಮಾಡ್ಬಿಟ್ರಲ್ಲ. ಓ ಪರವಾಗಿಲ್ಲ ಬಿಡು. ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಾವು ಕೆಟ್ಟವರಾಗೋದ್ರಲ್ಲಿ ತಪ್ಪೇನೂ ಇಲ್ಲ. ಅವತ್ತು ನೀನ್ ಮಾಡಿದ ಆ ಕೆಲಸದಿಂದ ಅಂಕಲ್ ಕುಡಿಯೋದು ಬಿಟ್ರು. ಜಾಸ್ಮಿನ್ ಈಗ ನಗ್ನಗ್ತಾ ಸಂತೋಷವಾಗಿದ್ದಾಳೆ. ಅದೇನಿರ್ಲಿ ಕಣ, ಜಾಸ್ಮಿನ್ ನನ್ನ ತಪ್ಪು ತಿಳ್ಕೊಂಡ್ಬಿಟ್ಲು ಕಣ. ಈ ನನ್ ಮುಖನ ಹೆಂಗೋ ತೋರಿಸ್ಲಿ ಅವಳಿಗೆ. ಈ ಮುಖ ನಾವು ತೋರಿಸ್ತಾ ಇರೋದೇ ವಾಸಿ ಬಿಡ. ಜಾಸ್ಮಿನ್, ನೀನ್ ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ಹಾಗಾದ್ರೆ ಜಾಸ್ಮಿನ್ಗೆ ನಾನು ಮಾಡಿರೋ ಸ್ಯಾಕ್ರಿಫೈಸ್ ಗೊತ್ತಾಗ್ಬಿಟ್ಟೈತ್ ಕೊಡೋ. ಈಗ ಬತ್ತಾಳ ನೋಡು, ಥ್ಯಾಂಕ್ಸ್ ಹೇಳ್ತಾಳೆ. ಕಾಮಿಡಿಯನ್ನ ವಿಲ್ಲನ್ ಮಾಡಿದ್ರಲ್ಲ, ಈಗ ವಿಲ್ಲನ್ ಹೀರೋ ಆಗೋದು. ಆನಂದ್, ಇದೇನೋ ಪಿಟೀಲ್ ನನ್ ಕೈ ಕೊಟ್ಬಿಟ್ಲ. ಆನಂದ್, ನಮ್ಮಪ್ಪ ಕುಡಿಯೋದನ್ನ ಆ ದೇವ್ರ ಕೈಲೂ ಬಿಡ್ಸಕ್ ಆಗಲ್ಲ ಅನ್ಕೊಂಡಿದ್ದೆ. ನೀನ್ ಬಿಡ್ಸ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್ ಆನಂದ್. ಥ್ಯಾಂಕ್ಸ್ ಅಲ್ಲ. ಶಿವನ್ ದೇವಸ್ಥಾನ ಪ್ರಸಾದ. ಏನ್ ವಿಷಯ?
ಹೆಣ್ಕೊಟ್ ಮನೆ ಅಂದ್ಮೇಲೆ ನಮ್ ಜವಾಬ್ದಾರಿನೂ ಇರುತ್ತಲ್ಲ. ಯಾಕೇನಾಯ್ತು? ಮೊನ್ನೆ ಆನಂದನು ಆ ಕ್ರಿಶ್ಚಿಯನ್ ಹುಡುಗಿನೂ ಜೊತೆಲಿ ಓಡಾಡೋದು ನೋಡ್ದೆ. ಜಾಸ್ಮಿನ್ ಅವರಿಬ್ರು ಚಿಕ್ಕ ವಯಸ್ಸಿಂದ ಸ್ನೇಹಿತರು. ಚಿಕ್ಕ ವಯಸ್ಸಿನ ಸರಿ ಸ್ವಾಮಿ, ಆದ್ರೆ ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಬರೀ ಸ್ನೇಹಿತರಾಗಿರೋಕ್ ಸಾಧ್ಯ ಇಲ್ಲ. ಮನಸ್ಸು ಒಪ್ಪಿದ್ರು ದೇಹ ಕೇಳ್ಬೇಕಲ್ಲ. ಮೂರ್ತಿಗಳೇ, ಅವ್ರ ಬಗ್ಗೆ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ ರಾಯ್ರೆ. ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಒಂದ್ ದಿವಸ ಅವನು ಆ ಹುಡುಗಿನ ಕರ್ಕೊಂಬಂದ್ ನಿಮ್ ಮುಂದೆ ನಿಲ್ಸಿ ಇವಳೇ ನಾನು ಹೆಂಡತಿ ಅಂತಾನೆ. ಆ ದಿವಸ ನೀವು ನೋಡಬಾರ್ದು ಅನ್ನೋ ಹಾಗಿದ್ರೆ ಈಗಲೇ ಕಂಟ್ರೋಲ್ ಮಾಡಿ. ನಾ ಬರ್ತೀನಿ, ದೇವರೊಳಗೆ ಮಾಡಿ. ಅಪ್ಪ, ನಿಮ್ ಮಗನ್ಗೊಂದ್ ಸಂಬಂಧ ಬಂದಿದೆ. ನಾಳೆನೆ ಹೆಣ್ಣು ನೋಡಕ್ ಹೋಗ್ಬೇಕು. ಆನಂದನಿಗೆ ನೀವವನು ಮಾತು ಹೇಳ್ಬಿಡಿ. ಆನಂದ್, ಆ ದೇವ್ರ ಕಂಡ್ಬಿಟ್ಬಿಟ್ಟ ಕಣಪ್ಪ. ನಿಮ್ ಅಣ್ಣಂಗೆ ಏನು ಒಳ್ಳೆ ಬುದ್ಧಿ ಬಂತ ಏನೋ. ನಿಮ್ಗೊಂದ್ ಸಂಬಂಧ ನೋಡಿದಾನಂತೆ ಕಣೋ. ನನಗೊಂದು ಮಾತು ಕೇಳಿದ್ರೆ ಏನಾಗ್ತಿತ್ತು ಅವನ್ಗೆ? ನೀವಿಬ್ರು ಮಾತೆಲ್ಲಾಡ್ತೀರ. ನಾನ್ ನೋಡಿರೋದೆಲ್ಲ ಬರೀ ಜಗಳನೆ. ನಿಮ್ಗೆ ಸಮಾಧಾನ ತಾನೆ? ಸಮಾಧಾನ ಆದ್ರೂ ಸರಿಪ. ನಮಸ್ಕಾರ. ಇವ್ರು ನಮ್ ತಂದೆಯವರು, ನನ್ ಶ್ರೀಮತಿ, ನನ್ನ ಮಕ್ಕಳು. ಜೋರಾಗಿ ಕೆಂಬೇಡ, ದೊಡ್ಡ ಕಡೆ ಸಂಬಂಧ. ಇವನೇ ಕೊನೆ ಅವನು. ನಮಸ್ಕಾರ. ಇವನ್ ಎರಡನೇ ಅವನು, ಆನಂದ್ ಅಂತ. ಅಯ್ಯೋ, ಪಕ್ಕದಲ್ಲಿ ಸುಟ್ಟೋಗಿರೋ ತರ ಇದನ್ನಲ್ಲ ಅವನಲ್ಲ ಇವ್ರು. ನಮಸ್ಕಾರ. ಎದ್ದೋಗ, ಕನ್ಫ್ಯೂಸ್ ಆಗ್ಬೇಡ. ನಮಸ್ಕಾರ. ಏನೇ ಆಗ್ಲಿ ಕಣೋ, ನಿಮ್ಮ ಅಣ್ಣ ನಿನ್ಗೆ ದೊಡ್ಡ ಸಂಬಂಧನೇ ಹುಡುಕಿದ್ದಾರೆ. ಗಂಡು ಕೊಡೋ ನೀನು, ಕಾಲ್ ಬೆಲೆ ಕೊಡೋ, ದಿಮಾಕಲ್ಲಿರೋ. ಓ ಕರೆಕ್ಟ್, ದೊಡ್ಡ ಕಡೆ ಸಂಬಂಧ ಅಲ್ಲ. ಕಾಲ್ ಕೆಳಗಿಳ್ಸೋ, ದುರಾಂಕರ ಅನ್ಕೊಂತಾರೆ. ಓ ಕರೆಕ್ಟ್, ದೊಡ್ಡ ಕಡೆ ಸಂಬಂಧ ಅಲ್ಲ. ಮರ್ಯಾದೆಂದಿರು. ತಲೆ ತಗ್ಸರ ಹುಡುಗಿ ಕಾಲ್ ನೋಡ್ತೀಯೋ ಮುಖ ನೋಡ್ತೀಯೋ? ತಲೆ ಈ ಹುಡುಗಿ ಯಾರು ಗೊತ್ತಾಗ್ಲಿಲ್ವಲ್ಲ? ಹುಡುಗಿ ಅವಳು ಇವಳು ನನ್ನ ಕ್ಲೋಸ್ ಫ್ರೆಂಡ್ ಜಾಸ್ಮಿನ್ ಅಂತ. ಇವಳು ನಮ್ಮೊಬ್ಬಳೆ ಮಗಳು ಲತಾ ಅಂತ. BA ಓದಿದಾಳೆ, ತುಂಬಾ ಮುದ್ದಾಗಿ ಸಾಕಿದೀವಿ. ನಾವು ಅಷ್ಟೇ ಚೆನ್ನಾಗಿ ನೋಡ್ಕೋತೀವಮ್ಮ. ಆ ಆತ್ಮಸಾಕ್ಷಿ ನಮಗೂ ಇದೆ. ಗಂಡ ಯಾಕ ಸೈಲೆಂಟ್ ಆಗಿದಾನಲ್ಲ, ಏನ್ ಮಾಡ್ಕೊಂಡಿದ್ಯಪ್ಪ? ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸಿದ್ವಿ, ಅಬ್ರಾಡಲ್ಲಿ ಕೆಲ್ಸಕ್ಕೆ ಅಪ್ಲೈ ಮಾಡಿ. ನಮ್ಮ ಮಗಳು ಎಜುಕೇಶನ್ ಮುಗಿದ್ಮೇಲೆ ಮದುವೆ, ನಿಮ್ಗೋಕೆ? ದೊಡ್ಡವ್ರು ನೀವು ಹೇಗೆ ಹೇಳ್ತಿರೋ ಹಾಗೆ. ಆನಂದ, ನಿಮ್ ಅಣ್ಣ ಹಿಂಗ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಕಣೋ. ಲವ್, ದೊಡ್ಡವನ್ ಇರ್ಬೇಕಾದ್ರೆ ಚಿಕ್ಕವನಿಗೆ ಹೆಂಗೋ ಮದುವೆ ಮಾಡ್ತಾರೆ. ಆದ್ರೂ ನಿಮ್ಮಪ್ಪ ಯಾಕೆ ಹಿಂಗ್ ಮಾಡಿದ್ರು? ಆನಂದ್, ಆನಂದ್, ಸತ್ಯವಾಗ್ಲೂ ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ ಕಣ. ನಿನ್ಗೆ ಈ ಹುಡುಗನ್ ನೋಡ್ತಿರೋದು ಅನ್ಕೊಂಡಿದ್ದೆ. ನಿನ್ಗೆ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರೆ ನಾನ್ ಖಂಡಿತವಾಗ್ಲೂ ನಿನ್ನ ಬರಕ್ ಹೇಳ್ತಿರ್ಲಿಲ್ಲಪ್ಪ. ಸಾಯವಾಗ ಬಾಯಿಗೆ ನೀರು ಬಿಟ್ರೆ ಸ್ವರ್ಗ ಸಿಕ್ಕತ್ತೆ, ಆಮೇಲೆ ಪ್ರಯೋಜನ ಇಲ್ಲ. ಮಾನ ಮರ್ಯಾದೆ ಬೀದಿಗೆ ರಾಜ ಹಾಕಿದ್ಮೇಲೆ ಏನ್ ಮಾಡಿದ್ರು ಅಷ್ಟೇ. ಕೆನ್ನೆಗೆ ಹೊಡೆದು ಬುದ್ಧಿ ಹೇಳೋನ್ಗೆ ಸ್ಥಾನ ಇದೆ. ಸಮಯ ನೋಡಿ ಎದೆಗೆ ಓದಿ ಅವನು ಕಸಕ್ಕಿಂತ ಕಡೆ. ಆ ಹುಡುಗಿನೂ ಚೆನ್ನಾಗಿರಲಿಲ್ಲ ಬಿಡ. ಆ ಹುಡ್ಗಿನ ನೀನ್ ಒಪ್ಪಿದ್ರು ನಾನ್ ಒಪ್ತಿರ್ಲಿಲ್ಲ. ನಿನ್ ಕನಸುಗಳು ಅವ್ರಿಗಷ್ಟೇ ಅಲ್ಲ, ಚೆಸ್ ಆಟ ತಿಳಿದೇ ಇರೋರು ಯಾರಿಗೂ ಅರ್ಥ ಆಗಲ್ಲ. ಅವ್ರು ನನ್ನ ತಮ್ಮನ ಮದುವೆ ಮಾಡ್ತಿರೋ ಬಗ್ಗೆ ನನಗೆ ಬೇಜಾರಿಲ್ಲ. ಆದ್ರೂ ಅವ್ರು ನನಗೊಂದು ಮಾತು ಹೇಳಿಲ್ವಲ್ಲ. ನೀನ್ ಎಷ್ಟ್ ಎತ್ತರಕ್ ಬೆಳಿತೀಯ ಅನ್ನೋ ಕಲ್ಪನೆ ಅವ್ರಿಗಿಲ್ಲ. ಅಂತದ್ರಲ್ಲಿ ನಿನ್ ವಿಷಯ ಬೇರೆ ಹೇಳ್ತಾರ? ಗುರು, ನಿಮ್ಮ ಅಣ್ಣ ನಿನ್ನ ತಮ್ಮ ಅನ್ಕೊಂಡಿಲ್ಲ, ನಿನ್ ತಮ್ಮ ನಿನ್ನ ಅಣ್ಣ ಅನ್ಕೊಂಡಿಲ್ಲ. ಗುರು, ಹರಿಯೋ ನೀರಲ್ಲಿ ಮೊದಲು ಕಾಣೋದು ಕೆಸರೆ, ಆಮೇಲೆ ಅದನ್ನೇ ತಿಳಿ ನೀರು ಅಂತ ಕುಡಿತಾರೆ ನೋಡು. ಎಲ್ಲದಕ್ಕೂ ಒಂದ್ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನೀನು ಹುಡುಗಿ ನೋಡ್ಕೊಂಡು ಹೋಗ್ಬಾರ್ದು, ಹುಡುಗಿರು ನಿನ್ ನೋಡ್ಕೊಂಡ್ ಬರ್ಬೇಕು. ಏನಂದೆ? ಇನ್ನೊಂದ್ಸಲ ಹೇಳು. ಹುಡುಗಿರ್ನ ನೀನ್ ನೋಡ್ಕೊಂಡು ಹೋಗ್ಬಾರ್ದು, ಹುಡುಗಿರು ನಿನ್ ನೋಡ್ಕೊಂಡ್ ಬರ್ಬೇಕು ಅಂದೆ. ಅದು ನೀನ್ ಹೇಳಿ ನನಗೆ ಗೊತ್ತಾಗ, ನನಗೆ ಗೊತ್ತಿರ್ಲಿಲ್ವಾ? ಏನಿದೆ ಎಕ್ಸ್ಟ್ರಾ ಫಿಟ್ಟಿಂಗ್? ಸುಮ್ನೆ ಕಾಮಿಡಿ